ನಮಸ್ಕಾರ ಸ್ನೇಹಿತರೆ. ತೈಲದಿಂದ ತರಕಾರಿವರೆಗೆ ಭಾರತದ ಉದ್ಯಮ ಜಗತ್ತಲ್ಲಿ ಬೃಹತ್ ಸಾಮ್ರಾಜ್ಯ ಕಟ್ಟಿರೋ ರಿಲಯನ್ಸ್ ಈಗ ಮತ್ತೊಂದು ಚಾರಿತ್ರಿಕ ಹೆಜ್ಜೆ ಇಟ್ಟಿದೆ. ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ಇಂಟರ್ನೆಟ್ ಕ್ರಾಂತಿ ಸೃಷ್ಟಿಸಿದ ಜಿಯೋ ಈಗ ಅಧಿಕೃತವಾಗಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದೆ. ರಿಲಯನ್ಸ್ ನ 49ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ AGM ನಲ್ಲಿ ಮುಖೇಶ್ ಅಂಬಾನಿ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. 35,000 ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಟಾರ್ಗೆಟ್ ನೊಂದಿಗೆ ಜಿಯೋ IPO ಬರ್ತಾ ಇದೆ. ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ಆಗ್ತಾ ಇದೆ. ಇದರಿಂದ ಇಡೀ ಸ್ಟಾಕ್ ಮಾರ್ಕೆಟ್ ಅನ್ನೇ ಶೇಕ್ ಮಾಡೋ ಮುನ್ಸೂಚನೆ ಸಿಕ್ಕಿದೆ. ಹಾಗಿದ್ರೆ ಏನಿದು ಜಿಯೋ IPO? 27 ಕೋಟಿ ಹೊಸ ಷೇರುಗಳ ಲೆಕ್ಕಾಚಾರ ಏನು? ಹೊಸದಾಗಿ ಅನೌನ್ಸ್ ಆಗಿರೋ AI ಮತ್ತು ಸ್ಯಾಟಲೈಟ್ ಪ್ಲಾನ್ಸ್ ಏನು? ಜಿಯೋ ಸಿಮ್ ಹೊಂದಿರೋರಿಗೆ ಇದರಿಂದ ಆಗೋ ಲಾಭ ಏನು? ರಿಲಯನ್ಸ್ ಷೇರುದಾರರ ಮೇಲೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ? ಎಲ್ಲವನ್ನ ಎಳೆಯಾಗಿ ಕಂಪ್ಲೀಟ್ ಕ್ಲಾರಿಟಿಯೊಂದಿಗೆ ನಿಮಗೆ ಬಿಡಿಸಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. 27 ಕೋಟಿ ಹೊಸ ಷೇರು. ಏನಿದು ಜಿಯೋ ಫ್ರೆಶ್ ಇಶ್ಯೂ? ಸ್ನೇಹಿತರೆ, ಜಿಯೋ ಪ್ಲಾಟ್ಫಾರ್ಮ್ಸ್ ಆಡಳಿತ ಮಂಡಳಿ ತನ್ನ DRHP ಅಂದ್ರೆ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅನ್ನ ಸೆಬಿಗೆ ಹಾಗೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಸಲ್ಲಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಅಂಬಾನಿ ಡಿಕ್ಲೇರ್ ಮಾಡಿದ್ದಾರೆ. ಇದು ನನಗೆ, ಇಡೀ ರಿಲಯನ್ಸ್ ಫ್ಯಾಮಿಲಿ ಮತ್ತು ಲಕ್ಷಾಂತರ ಶೇರ್ ಹೋಲ್ಡರ್ಸ್ಗೆ ನಿಜವಾಗಿಯೂ ಬಹಳ ಎಮೋಷನಲ್ ಮೂಮೆಂಟ್ ಅಂತ ಭಾವನಾತ್ಮಕವಾಗಿ ಹೇಳಿದ್ದಾರೆ. ಇದರ ಅರ್ಥ ಜಿಯೋ ಷೇರುಪೇಟೆ ಪ್ರವೇಶಿಸುವ ಪ್ರಕ್ರಿಯೆ ಇವತ್ತಿನಿಂದ ಅಧಿಕೃತವಾಗಿ ಶುರುವಾಗಿದೆ. ಸ್ನೇಹಿತರೆ, ಜಿಯೋ ಪ್ಲಾಟ್ಫಾರ್ಮ್ಸ್ ನಲ್ಲಿ RIL ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 66%ಗೂ ಅಧಿಕ, ಮೆಟಾ ಫೇಸ್ಬುಕ್ನ ಅಪ್ಪ ಅಮ್ಮ ಕಂಪನಿ ಮೆಟಾ 9.9% ಹಾಗೂ ಗೂಗಲ್ 7.73% ಹಾಗೂ ಬೇರೆ ವಿದೇಶಿ ಸಂಸ್ಥೆಗಳು ಉಳಿದ ಷೇರುಗಳನ್ನ ಹೊಂದಿವೆ. ಆದ್ರೆ IPO ಮೂಲಕ ಯಾರೂ ಕೂಡ ಆಲ್ರೆಡಿ ಇರೋ ಈ ಷೇರುಗಳನ್ನ ಮಾರ್ಬಿಟ್ಟು ದುಡ್ಡು ಮಾಡಕ್ ಹೋಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದು ಬಂಗಾರ ಆಗುತ್ತೆ, ನೆಕ್ಸ್ಟ್ ಮಾರ್ಕೆಟಿಗೆ ಬಂದ ಮೇಲೆ ಮುಗಿಬೀಳ್ತಾರೆ ಜನ ಅಂತ. ಯಾರು ಮಾರ್ತಾ ಇಲ್ಲ ಈಗ. ಇದು ಗುಡ್ ನ್ಯೂಸ್. ಇದು ಷೇರುಗಳ ಬಗ್ಗೆ, ಅವುಗಳ ವ್ಯಾಲ್ಯೂ ಬಗ್ಗೆ ಮೂಲ ಹೂಡಿಕೆದಾರರಿಗೆ ಕಾನ್ಫಿಡೆನ್ಸ್ ಇದ್ದಾಗ ಅವರು ಮಾರಕ್ಕೆ ಹೋಗಲ್ಲ. ಫ್ರೆಶ್ ಇಶ್ಯೂನೇ ತಗೊಬರ್ತಾರೆ. ಅವ್ರು ಮಾರ್ಬಿಟ್ಟು ಓಡ ಹೋಗಕ್ಕೆ ನೋಡಲ್ಲ IPOದಲ್ಲಿ. ಸೊ ಯಾರೂ ಕೂಡ ಆಲ್ರೆಡಿ ಇರೋ ಓನರ್ಸ್ ಮಾರ್ತಾ ಇಲ್ಲ, ಹೊಸ ಫ್ರೆಶ್ ಇಶ್ಯೂಗಳನ್ನು ತರ್ತಾ ಇದ್ದಾರೆ. ಇಲ್ಲಿ 27 ಕೋಟಿ ಈಕ್ವಿಟಿ ಷೇರುಗಳನ್ನು ವಿತರಿಸಲಾಗ್ತಾ ಇದೆ. ಪ್ರತಿ ಷೇರಿನ ಮುಖಬೆಲೆ 10 ರೂಪಾಯಿ ಇರುತ್ತೆ. ಈ ಹೊಸ 27 ಕೋಟಿ ಷೇರುಗಳು ಜಿಯೋದ ಒಟ್ಟು ಈಕ್ವಿಟಿಯಲ್ಲಿ ಕೇವಲ 2.93% ಮಾತ್ರ, 3% ಹತ್ತತ್ರ ಅಷ್ಟೇ. ಅಷ್ಟು ಮಾತ್ರ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಆಗೋದು, ಓಪನ್ ಮಾರ್ಕೆಟ್ನಲ್ಲಿ. ನಿಮಗೊಂದು ಡೌಟ್ ಬರಬಹುದು, ಯಾವುದೇ ಕಂಪನಿ ಲಿಸ್ಟ್ ಆಗಬೇಕಾದ್ರೆ ಕನಿಷ್ಠ 25% ಶೇರನ್ನ ಜನರಿಗೆ ಕೊಡಬೇಕಲ್ವಾ ಅಂತ. ಆದರೆ ಸೆಬಿಯ ಹೊಸ ನಿಯಮದ ಪ್ರಕಾರ 5 ಲಕ್ಷ ಕೋಟಿಗಿಂತ ದೊಡ್ಡ ವ್ಯಾಲ್ಯೂ ಇರೋ ದೈತ್ಯ ಕಂಪನಿಗಳಿಗೆ ಆರಂಭದಲ್ಲಿ ಕೇವಲ 2.5% ಷೇರುಗಳನ್ನು ಬಿಡುಗಡೆ ಮಾಡೋಕೆ ವಿಶೇಷ ವಿನಾಯಿತಿಯನ್ನು ಕೊಡಲಾಗಿದೆ. ಯಾಕಂದ್ರೆ ಜಿಯೋ, NSE ಇವರೆಲ್ಲ ಬಂದಾಗ ಅಲುಗಾಡ್ಬಿಡುತ್ತೆ ಮಾರ್ಕೆಟ್ ಅಂತ ಹೇಳಿ, ಪ್ರಾಬ್ಲಮ್ ಆಗುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಮಾರ್ಕೆಟ್ಗೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಬದಲಾವಣೆ ಮಾಡಲಾಗಿದೆ. ಜಿಯೋ ಒಂದೇ ಸಲ 25-30% ಎಲ್ಲ ಮಾರ್ಕೆಟಲ್ಲಿ ಬಿಡ್ತೀವಿ ಅಂತ ಹೇಳಿ ಮಾರಕ್ಕೆ ಬಂದರೆ ಇಡೀ ಮಾರ್ಕೆಟ್ನ ಲಿಕ್ವಿಡಿಟಿನೇ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡುತ್ತೆ. ಸದ್ಯದ ಮಾಹಿತಿ ಪ್ರಕಾರ 2.93% ಷೇರುಗಳ ಮೂಲಕ ಜಿಯೋ ಹತ್ತತ್ರ 35,000 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋ ಲೆಕ್ಕಾಚಾರದಲ್ಲಿದೆ. ಅಂದ್ರೆ 1% ಕೂಡ 10,000 ಕೋಟಿ ರೂಪಾಯಿಗೂ ಅಧಿಕ ವ್ಯಾಲ್ಯೂಯೇಷನ್ ನಲ್ಲಿ. ಅದರ ಅರ್ಥ ಏನು ಸ್ನೇಹಿತರೆ? ಟೋಟಲ್ ಜಿಯೋ ಪ್ಲಾಟ್ಫಾರ್ಮ್ಸ್ ನ ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ IPO ಆದ್ಮೇಲೆ? ಸೀದಾ 10 ಲಕ್ಷ ಕೋಟಿಗೂ ಅಧಿಕ ಮೇಲಕ್ಕೆ ಹೋಗೋ ಲೆಕ್ಕಾಚಾರಗಳನ್ನ ಮಾಡಲಾಗ್ತಾ ಇದೆ. ಸರಿ, ಈಗ IPO ಮೂಲಕ 35,000 ಕೋಟಿ ರೂಪಾಯಿ ರೈಸ್ ಮಾಡಿ ಅದನ್ನೇನು ಮಾಡ್ತಾರೆ? ನೇರವಾಗಿ ಜಿಯೋ ಕಂಪನಿ ಅಕೌಂಟ್ಗೆ ಹೋಗುತ್ತೆ. ಆ ದುಡ್ಡನ್ನ ಕಂಪನಿಯ ಮುಂದಿನ ಬೆಳವಣಿಗೆಗೆ, ಬಿಸ್ನೆಸ್ ಗ್ರೋತ್ಗೆ, 5G ನೆಟ್ವರ್ಕ್ ವಿಸ್ತರಣೆಗೆ, ಹಳೆ ಸಾಲ ತೀರಿಸೋಕೆ ಮತ್ತು ಹೊಸ ಪ್ರಾಜೆಕ್ಟ್ಸ್ ಆಗಿರೋ AI ಮೇಲೆ ಹೂಡಿಕೆ ಮಾಡಕ್ಕೆ ಯೂಸ್ ಮಾಡಲಾಗುತ್ತೆ ಅಂತ ಹೇಳಿ ಕಂಪನಿ ಹೇಳಿದೆ. ಜಿಯೋ ಟೆಲಿಕಾಂ ಸಪರೇಟ್, IPO ಅಂದ್ರೆ ಏನು? ಎಸ್ ಸ್ನೇಹಿತರೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಹೂಡಿಕೆ, ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಬರೀ ಶೇರ್ ಮಾರ್ಕೆಟ್ ಮಾತ್ರ ಅಲ್ವಲ್ಲ. ತುಂಬಾ ಜನ ಭಾರತೀಯರಿಗೆ ಫೇವರೇಟ್ ಯಾವುದು? ಫಿಕ್ಸೆಡ್ ಡೆಪಾಸಿಟ್. ಬ್ಯಾಂಕ್ ಕೊಡೋ ಗ್ಯಾರಂಟಿಡ್ ಬಡ್ಡಿಯೊಂದಿಗೆ ನಾನು ಸೇಫ್ ಆಗಿರ್ತೀನಿ ಅಂತ ಕೆಲವರು ಹೇಳ್ತಾರೆ. ಜೊತೆಗೆ ಮಾರ್ಕೆಟ್ ಹೂಡಿಕೆದಾರರು ಕೂಡ ಕೆಲವೊಂದ್ಸಲ ಡೈವರ್ಸಿಫಿಕೇಶನ್ ಪರ್ಪಸ್ಗೆ, ಹೆಡ್ಜಿಂಗ್ ಪರ್ಪಸ್ಗೆ ಮತ್ತು ಕ್ಯಾಶ್ ಪೊಸಿಷನ್ ಪರ್ಪಸ್ಗೆ FD ಅನ್ನ ಯೂಸ್ ಮಾಡ್ತಾರೆ. ಆದ್ರೆ ತಪ್ಪು ಮಾಡೋದೇನು ಗೊತ್ತಾ? ಇಂಟ್ರೆಸ್ಟ್ ರೇಟ್ ಚೆಕ್ ಮಾಡೋದಿಲ್ಲ ಎಲ್ಲ ಕಡೆ. ಸೊ ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿಯ ಲಿಂಕ್ ಅನ್ನು ಓಪನ್ ಮಾಡಿ ಫ್ರೀ ಆಗಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು 200+ ಬ್ಯಾಂಕ್ಸ್ ಕೊಡ್ತಿರೋ ಇಂಟ್ರೆಸ್ಟ್ ರೇಟ್ ಅನ್ನ ಕಂಪೇರ್ ಮಾಡಬಹುದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, FD ಬಡ್ಡಿ 5-6% ಅಷ್ಟೇ ಅನ್ಕೊಳ್ತಿರ್ತೀರಲ್ಲ ನೀವು. 8.5% ತನಕನೂ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಇವಾಗಿದ್ದಾವೆ.
8.5% ತನಕನೂ ಕೂಡ. ಸೊ ಎಲ್ಲವನ್ನ ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ನೀವು FD ಅನ್ನ ಲಾಕ್ ಮಾಡ್ಕೋಬಹುದು. ಜೊತೆಗೆ ನಿಮಗೆ ಗೊತ್ತಿರಬಹುದು, ಭಾರತದ ಎಲ್ಲಾ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ RBIನೇ ಬಿಗ್ ಬಾಸ್. RBIನೇ DSCGC ಕಡೆಯಿಂದ ಭಾರತದ ಎಲ್ಲಾ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ ನೀವಿಡೋ ಸೇವಿಂಗ್ಸ್ ಅಕೌಂಟಲ್ಲಿರೋ ದುಡ್ಡು, FD RD ಎಲ್ಲದಕ್ಕೂ ಕೂಡ ಅಪ್ ಟು 5 lakh rupees ತನಕ ಅವ್ರದ್ದೇ ಪ್ರೊಟೆಕ್ಷನ್ ಇರುತ್ತೆ, ಗ್ಯಾರಂಟಿಡ್ ಭದ್ರತೆ ಇನ್ಶೂರೆನ್ಸ್ ಇರುತ್ತೆ. ಬ್ಯಾಂಕ್ ಮುಳುಗಿದ್ರು ಕೂಡ RBIನ DSCGC ಕೆಲಸ ನಿಮಗೆ ದುಡ್ಡನ್ನು ವಾಪಸ್ ಕೊಡೋದು ಅಪ್ ಟು 5 lakh rupees ತನಕನೂ ಕೂಡ. ಹಾಗಾಗಿ ಸ್ನೇಹಿತರೆ, FDಗಳಲ್ಲಿ ಆಸಕ್ತಿ ಇರೋರು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ 8.5% ನೀವು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಬಹಳಷ್ಟು ಜನರಿಗೆ IPO ಅಂದರೆ ಏನು ಅನ್ನೋ ಗೊಂದಲ ಇರುತ್ತೆ. ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ ಸ್ನೇಹಿತರೆ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಯಾವುದೇ ಖಾಸಗಿ ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಇಳಿಬೇಕಾದ್ರೆ ಈ ರೀತಿ IPOನ ಲಾಂಚ್ ಮಾಡುತ್ತೆ. ತನ್ನ ಕಂಪನಿಯ ಷೇರುಗಳಲ್ಲಿ ಒಂದಿಷ್ಟು ಪಾಲನ್ನ ಪಬ್ಲಿಕ್ಗೆ ಯಾರು ಬೇಕಾದರೂ ಪರ್ಚೇಸ್ ಮಾಡೋ ಥರ ಓಪನ್ ಮಾರ್ಕೆಟಿಗೆ ಬಿಡೋದು. ಜನ ದುಡ್ಡು ಕೊಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿ ಷೇರುಗಳನ್ನು ತಗೊಳ್ಳೋದು, ಮಾರೋದು, ಟ್ರೇಡ್ ಮಾಡೋದು ಮಾಡ್ಬೋದು. ಸಾಮಾನ್ಯವಾಗಿ ಕಂಪನಿಗಳಿಗೆ ತಮ್ಮ ಬಿಸ್ನೆಸ್ನ ಇನ್ನಷ್ಟು ಬೆಳೆಸೋಕೆ, ಸಾಲ ತೀರಿಸೋಕೆ, ಇಲ್ಲ ಹೊಸ ಮಾರ್ಕೆಟ್ಗೆ ಕಾಲಿಡೋಕೆ ಭಾರಿ ದುಡ್ಡು ಬೇಕಾಗಿರುತ್ತೆ. ಆಗ ಈ ಥರ IPO ಮೂಲಕ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ನಲ್ಲಿ ಷೇರುಗಳನ್ನು ಜನರು ಕೊಟ್ಟು ದುಡ್ಡನ್ನು ರೇಸ್ ಮಾಡ್ತಾರೆ. ಜನ ಯಾಕೆ ದುಡ್ಡು ಹಾಕ್ತಾರೆ ಅಂದರೆ, ಫ್ಯೂಚರ್ನಲ್ಲಿ ಕಂಪನಿ ಚೆನ್ನಾಗಿ ಬೆಳೀತು ಅಂತ ಹೇಳಿದ್ರೆ ನಮ್ಮ ಕೈಲಿರೋ ಷೇರುಗಳಿಗೆ ಬೆಲೆ ಜಾಸ್ತಿ ಬರುತ್ತೆ, ನಮ್ಮ ಹತ್ರ ಆ ಕಂಪ್ನಿ ಓನರ್ಶಿಪ್ ಇರುತ್ತಲ್ವಾ ಅಂತ. ಈ ಹಿಂದೆ ನಾವು ಇದೇ ರೀತಿ ಓಲಾ, ಸ್ವಿಗ್ಗಿ, ಹ್ಯುಂಡೈ, LIC ಈ ಥರ ಬಿಗ್ IPOs ಅನ್ನು ನೋಡಿದ್ವಿ. ಈಗ ಅದೇ ಹಾದಿಯಲ್ಲಿ ಬಿಗ್ ಡ್ಯಾಡಿ ಆಫ್ ಆಲ್ IPOs ಅನ್ನೋ ಥರದಲ್ಲಿ ಜಿಯೋ ನುಗ್ತಾ ಇದೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ದೊಡ್ಡ ಆಲದ ಮರ. ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಕೆಮಿಕಲ್, ಪೆಟ್ರೋಕೆಮಿಕಲ್, ಆಯಿಲ್ ರಿಫೈನಿಂಗ್, ರಿಟೇಲ್, ಮೀಡಿಯಾ, ಹೀಗೆ ರಿಲಯನ್ಸ್ನ ಎಲ್ಲ ಉದ್ಯಮಗಳು ಒಂದೇ ಕಂಪನಿ ಅಡಿಯಲ್ಲಿದ್ವು. ಆದ್ರೆ ಈಗ ಅಂಬಾನಿ ತಮ್ಮ ಟೆಲಿಕಾಂ ಬಿಸ್ನೆಸ್ನ ಜಿಯೋ ಪ್ಲಾಟ್ಫಾರ್ಮ್ಸ್ನ ಸಂಪೂರ್ಣ ಸಪರೇಟ್ ಆಗಿ ಸ್ಟಾಕ್ ಮಾರ್ಕೆಟಿಗೆ ತರ್ತಿದ್ದಾರೆ. ನೆನಪಿರಲಿ, 2023ರಲ್ಲಿ ಒಂದು ಬಿಸ್ನೆಸ್ ಹೊರಗೆ ಬಂದು ಸಪರೇಟ್ ಆಗಿತ್ತು, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್. ಡಿಮರ್ಜರ್ ಆಗಿತ್ತು, ಹಣಕಾಸು ಉದ್ಯಮ ಬೇರೆಯಾಗಿತ್ತು. ಆದರೆ ಗಮನಿಸಿ ಸ್ನೇಹಿತರೆ, ಡಿಮರ್ಜರ್ ಬೇರೆ, IPO ಬೇರೆ. ಡಿಮರ್ಜರ್ ರೂಲ್ಸ್ ಪ್ರಕಾರ ರಿಲಯನ್ಸ್ ಷೇರುದಾರರಿಗೆ ಪ್ರೊಪೋರ್ಷನೇಟ್ ಆಗಿ ಅದಕ್ಕೆ ವ್ಯಾಲ್ಯೂಗೆ ತಕ್ಕಂತೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನ ಶೇರ್ಗಳು ಸಿಕ್ಕಿದ್ವು ರಿಲಯನ್ಸ್ ಶೇರ್ ಇದ್ದವರಿಗೆ. ಅದಕ್ಕೆ ತಕ್ಕಂತೆ ರಿಲಯನ್ಸ್ನಲ್ಲಿ ವ್ಯಾಲ್ಯೂ ಅಡ್ಜಸ್ಟ್ ಆಗಿತ್ತು. ಆದರೆ ಗಮನಿಸಿ, ಈಗ ನಡೀತಾ ಇರೋ ಜಿಯೋ ಪ್ಲಾಟ್ಫಾರ್ಮ್ಸ್ ಲಿಸ್ಟಿಂಗ್ ಇದು ಡಿಮರ್ಜರ್ ಅಲ್ಲ, IPO ಇದು. ಅಂದರೆ ಜಿಯೋ ಪ್ಲಾಟ್ಫಾರ್ಮ್ಸ್ ರಿಲಯನ್ಸ್ನಿಂದ ಕಂಪ್ಲೀಟ್ ಆಗಿ ಹೊರಗೆ ಹೋಗ್ತಿಲ್ಲ. ರಿಲಯನ್ಸ್ ಇಂಡಸ್ಟ್ರೀಸೇ ದೊಡ್ಡ ಷೇರುದಾರನಾಗಿ ಮುಂದುವರಿಯುತ್ತೆ ಇದ್ರ ಮೇಲೆ, ಜಿಯೋ ಪ್ಲಾಟ್ಫಾರ್ಮ್ಸ್ನಲ್ಲೂ ಕೂಡ. ಅದರ ಒಂದಷ್ಟು ಷೇರುಗಳು ಪಬ್ಲಿಕ್ನಲ್ಲಿ ಈಗ ಅವೈಲೇಬಲ್ ಆಗ್ತಾ ಇದ್ದಾವೆ ಲಿಸ್ಟಿಂಗ್ ಮಾರ್ಗದ ಮೂಲಕ. ಮಾರ್ಕೆಟ್ನಲ್ಲಿ ಅದನ್ನು IPO ಮೂಲಕ ಬಿಡ್ಡಿಂಗಿಗೆ ಓಪನ್ ಆಗಿ ಇಡೋದ್ರ ಮೂಲಕ ಯಾರು ಬೇಕಾದರೂ ನುಗ್ಗಿ ತಗೋಬೋದು. ಈಗ ಡಿಮರ್ಜರ್ ಅಂದರೆ ಆಲ್ರೆಡಿ ರಿಲಯನ್ಸ್ ಷೇರುದಾರರಿಗೆ ಇನ್ನೊಂದು ಶೇರ್ ಸಿಗೋದು, ಇದು ಯಾರು ಬೇಕಾದರೂ ನುಗ್ಗಿ ತಗೊಳ್ಬೋದು ಈಗ IPOದಲ್ಲಿ ಬಿಡ್ ಮಾಡಿ. ಆ ವ್ಯತ್ಯಾಸ ಇರುತ್ತಿಲ್ಲ. ಸೊ ಈಗ ಏನಾಗುತ್ತೆ ಅಂದರೆ, ರಿಲಯನ್ಸ್ ಷೇರುದಾರರಿಗೆ ಸಪ್ರೇಟ್ ಫ್ರೀ ಶೇರ್ ಎಲ್ಲ ಈಗ ಸಿಗೋದಿಲ್ಲ. ಆದರೆ ಎರಡು ರೀತಿ ಗುಡ್ ನ್ಯೂಸ್. ಒಂದು, ವ್ಯಾಲ್ಯೂ ಅನ್ಲಾಕ್ ಇಲ್ಲೂ ಕೂಡ ಆಗುತ್ತೆ. ಟೋಟಲ್ ಜಿಯೋ ಪ್ಲಾಟ್ಫಾರ್ಮ್ಸ್ನ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ ಅಲ್ವಾ. ಆ ಟೈಮ್ನಲ್ಲಿ ಏನಾಗುತ್ತೆ, ಅದರ ಮೆಜಾರಿಟಿ ಓನರ್ಸ್ ಆಗಿರೋ ರಿಲಯನ್ಸ್ ಇಂಡಸ್ಟ್ರೀಸ್ಗೂ ಕೂಡ ಅವರ ಓನರ್ಶಿಪ್ ಇರುತ್ತಲ್ಲ, ಅದರ ವ್ಯಾಲ್ಯೂ ಅಲ್ಲಿಗೆ ಬಂದು ಅಟ್ಯಾಚ್ ಆಗುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳ ಬೆಲೆ ಕೂಡ ಆಗ ಜಾಸ್ತಿಯಾಗಿ ಆ ರೀತಿ ಇಂಡೈರೆಕ್ಟ್ ಆಗಿ ವ್ಯಾಲ್ಯೂ ಅನ್ಲಾಕ್ ಆಗುತ್ತೆ. ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ, ರಿಲಯನ್ಸ್ ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ ಮಾಡೋಕೆ ಮುಖೇಶ್ ಅಂಬಾನಿ ಈ IPOನಲ್ಲಿ ಸ್ಪೆಷಲ್ ಶೇರ್ ಹೋಲ್ಡರ್ ಕೋಟಾವನ್ನು ರಿಸರ್ವ್ ಮಾಡಿದ್ದಾರೆ. ನಿಮ್ಮ ಹತ್ರ ರಿಲಯನ್ಸ್ ಷೇರುಗಳಿದ್ರೆ ನೀವು ಕೂಡ ಈ ಜಿಯೋ IPOಗೆ ಖಾಸ್ ಕ್ಯಾಟಗರಿಯಲ್ಲಿ, ಆಪ್ತ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದರೆ, IPO ಅಲಾಟ್ ಆಗೋ ಟೈಮ್ನಲ್ಲಿ ಚಾನ್ಸಸ್ ಶೇರ್ ಹೋಲ್ಡರ್ಸ್ಗೆ ಸಪರೇಟ್ ಒಂದು ಕೋಟಾ ಸಿಗುತ್ತೆ. ಸಾಮಾನ್ಯ ಜನರಿಗಿಂತ ಸ್ವಲ್ಪ ಜಾಸ್ತಿ ಚಾನ್ಸ್ ಸಿಗುತ್ತೆ ಅಂತ ಹೇಳಿ. ಜೊತೆಗೆ ಮುಖೇಶ್ ಅಂಬಾನಿ ಇನ್ನೊಂದು ಮಾತನ್ನ ಕೂಡ ಹೇಳಿದ್ದಾರೆ, ಜಿಯೋನ ಭಾರತದ ಆಚೆ ಕೂಡ ತಗೊಂಡು ಹೋಗ್ತೀವಿ, ಗ್ಲೋಬಲ್ ಬ್ರ್ಯಾಂಡ್ ಮಾಡ್ತೀವಿ ಅಂತ ಘೋಷಿಸಿದ್ದಾರೆ. 13.5 ಲಕ್ಷ ಕೋಟಿಯ ಸಾಮ್ರಾಜ್ಯ, ಮಾರ್ಕೆಟ್ ಶೇಕ್ ಆಗೋದು ಗ್ಯಾರಂಟಿ. ಸ್ನೇಹಿತರೆ, ಭಾರತದ ಮೂಲೆ ಮೂಲೆಗೂ ಜಿಯೋ ಪ್ಲಾಟ್ಫಾರ್ಮ್ಸ್ ತಲುಪಿಯಾಗಿದೆ. 75 ಕೋಟಿಗೂ ಅಧಿಕ ಇಂಟರ್ನೆಟ್ ಬಳಕೆದಾರರಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಜಿಯೋ ತಂದ ರೆವಲ್ಯೂಷನ್ ಕಾರಣ. ನಿಮಗೆ ನೆನಪಿರಬಹುದು, ಜಿಯೋ ಕಾಲಿಡೋಕ್ಕೂ ಮುನ್ನ 1 GB ಡೇಟಾಗೆ 300-350 ರೂಪಾಯಿ ಕೊಡಬೇಕಾಗಿತ್ತು. ಇಡೀ ತಿಂಗಳು 1 GB ಡೇಟಾ ಆನ್ ಮಾಡು, ಒಂದು ಮೆಸೇಜ್ ಕಳಿಸು, ಪಟ್ಟ ಆಫ್ ಮಾಡು, ಸರ್ಚ್ ಮಾಡೋಕ್ಕಿದ್ರೆ ಸರ್ಚ್ ಮಾಡು, ನೋಡು, ಪಟ್ ಅಂತೇಳಿ ಡೇಟಾ ಆಫ್ ಮಾಡು. ತಿಂಗಳಿಡೀ ಬರಲ್ಲ, ಇಲ್ಲ ಅಂದರೆ ಡೇಟಾ ತಿಂಗಳಿಗೆ 350 ರೂಪಾಯಿ ಹಾಕಬೇಕಾಗುತ್ತೆ. ಬ್ಲ್ಯಾಕ್ ಬೇರಿ ಡಿವೈಸ್ ಹಿಡ್ಕೊಂಡಿದ್ರೆ 500-600 ರೂಪಾಯಿ ಜಸ್ಟ್ 10-15 ವರ್ಷಗಳ ಹಿಂದೆ 1 GB ಯೂಸ್ ಮಾಡಬೇಕು ಅಂತ ಹೇಳಿದ್ರೆ. ಆದರೆ ಇವತ್ತು ದಿನಕ್ಕೆ 1-2 GB ಸಿಗ್ತಾ ಇದೆ. ಕಾಸ್ಟ್ ಎಷ್ಟು ಪರ್ GB? 10-15 ರೂಪಾಯಿಗೆ ಸಿಗ್ತಾ ಇದೆ.
ತಿಂಗಳಿಗೆ ಜನ 100 GB ಯೂಸ್ ಮಾಡಿ ಬಿಸಾಕ್ತಾ ಇದ್ದಾರೆ. ಫೋನ್ ಕಾಲ್ ಮುಂಚೆ ರಿಸೀವ್ ಮಾಡೋದವ್ರು ಕಟ್ಟಬೇಕಾಗಿತ್ತು, ರಿಸೀವ್ ಮಾಡಿದ್ರೆ ಕಾಲ್ ಮಾಡಿದ್ರಲ್ಲ ರಿಸೀವ್ ಮಾಡಿದವರು ಕಟ್ಟಬೇಕಾಗಿತ್ತು. ಆದ್ರೆ ಇವಾಗ ಸ್ನೇಹಿತರೆ ಕಾಲ್ ಫ್ರೀ, ಮಾಡಿದ್ರು ಫ್ರೀ, ರಿಸೀವ್ ಮಾಡಿದ್ರು ಫ್ರೀ, ಆಲ್ ಓವರ್ ಇಂಡಿಯಾ ಫ್ರೀ, ರೋಮಿಂಗ್ ಇಲ್ಲ, ಎಂಥದೂ ಇಲ್ಲ. ಮುಂಚೆ ಲೋಕಲ್ ಒಂಥರ, STD ಒಂಥರ, ನಾನಾ ತರದ ಚಿತ್ರಹಿಂಸೆ ಇತ್ತು, ಎಲ್ಲ ಹೋಯ್ತು. ಈಗ ಜಿಯೋದಿಂದ ಕೇವಲ ಟೆಲಿಕಮ್ಯುನಿಕೇಶನ್ ಅಷ್ಟೇ ಬದಲಾಗಿಲ್ಲ, ಭಾರತದಲ್ಲಿ ಡಿಜಿಟಲ್ ಕ್ರಾಂತಿನೇ ಆಗಿ ಬೃಹತ್ ಡಿಜಿಟಲ್ ಎಕಾನಮಿ ಕೂಡ ಸೃಷ್ಟಿಯಾಗಿದೆ. ಇವತ್ತು ನಾವೆಷ್ಟೇ ಇ ಕಾಮರ್ಸ್, OTT, ಡಿಜಿಟಲ್ ಇಂಡಿಯಾ, UPI ಸಕ್ಸಸ್ ಬಗ್ಗೆ ಮಾತನಾಡ್ಬೋದು, ಆದರೆ ಎಲ್ಲದಕ್ಕೂ ದೊಡ್ಡ ಫೌಂಡೇಶನ್ ಹಾಕಿ ಕ್ರಾಂತಿ ಮಾಡಿದ್ದು ಜಿಯೋ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಇಂಥ ರೆವಲ್ಯೂಷನರಿ ಕಂಪನಿ ಷೇರುಪೇಟೆಗೆ ಕಾಲಿಡುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಗಾಡ್ ಹೋಗುತ್ತೆ, ಎಲ್ಲರೂ ಮುಗಿ ಬೀಳ್ತಾರೆ. ಇನ್ವೆಸ್ಟಿಂಗ್ ಬಗ್ಗೆ ಗೊತ್ತಿರೋರು, ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಮಾತ್ರ ಅಲ್ಲ, ಗಂಧ ಗಾಳಿ ಗೊತ್ತಿಲ್ದಿರೋರು ಕೂಡ ಜಿಯೋ ಬರ್ತಿದೆ ಅಂತೆ, ಶೇರ್ ತಗೋಬೋದಂತೆ ಅಂತ ಹೇಳಿ ಹಿಡ್ಕೊಂಡ್ ಬರ್ತಾರೆ ದುಡ್ಡಿಗ ಮಾರ್ಕೆಟ್ಗೆ. ಹಳೆ ರೆಕಾರ್ಡ್ಗಳೆಲ್ಲ ಧೂಳಿಪಟ ಆಗುತ್ತೆ. ಅತಿ ದೊಡ್ಡ IPO 35,000 ಕೋಟಿಗೆ ರೈಸ್ ಮಾಡ್ತಿರೋದು. ಈ ಹಿಂದೆ 27,000 ಕೋಟಿ ರೂಪಾಯಿನೊಂದಿಗೆ ಹ್ಯುಂಡೈ, 20,000 ಕೋಟಿ ರೂಪಾಯಿನ LIC ಇದುವರೆಗಿನ ದೊಡ್ಡ IPOಗಳು ಅಂತ ಕರೆಸ್ಕೊಂಡಿದ್ವು. ಈಗ ಜಿಯೋ ಅವುಗಳ ರೆಕಾರ್ಡ್ ಬ್ರೇಕ್ ಮಾಡುತ್ತೆ. ಜೊತೆಗೆ ಒಟ್ಟಾರೆ ಜಿಯೋ ಮೌಲ್ಯ ಅಂದ್ರೆ ವ್ಯಾಲ್ಯೂಯೇಷನ್ $130 ರಿಂದ $140 ಬಿಲಿಯನ್ ಆಗಬಹುದು ಅನ್ನೋ ಅಂದಾಜಿದೆ. ಅವಾಗಲೇ ಹೇಳಿದಾಗೆ 10 ಲಕ್ಷ ಕೋಟಿ ಬ್ರಾಕೆಟ್ ನ ಹೊಡ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ. ಸೀದಾ 12 ಲಕ್ಷ ಕೋಟಿ ಮೌಲ್ಯದ ಕಂಪನಿ ಆಗುತ್ತೆ. ಈ ಮೂಲಕ ಜಿಯೋ ಮಾರ್ಕೆಟ್ ಕ್ಯಾಪಿಟಲ್ ವಿಚಾರದಲ್ಲಿ ಏರ್ಟೆಲ್ ಗಿಂತ ದೊಡ್ಡ ಕಂಪನಿ ಆಗುತ್ತೆ. ಅಷ್ಟೇ ಯಾಕೆ ತನ್ನ ಮಾತೃ ಸಂಸ್ಥೆ ರಿಲಯನ್ಸ್ ಹಾಗೂ HDFC ಬ್ಯಾಂಕ್ ನಂತರ ಭಾರತದ 3ನೇ ಅತಿ ದೊಡ್ಡ ಲಿಸ್ಟೆಡ್ ಕಂಪನಿ ಅಂತ ಅನಿಸ್ಕೊಳ್ಳುತ್ತೆ. ಇದರ ಗಾಳಿ ಏರ್ಟೆಲ್ ಮೇಲೂ ಬೀಸಬಹುದು. ಜಿಯೋಗೆ ಇಷ್ಟೊಂದು ವ್ಯಾಲ್ಯೂಯೇಷನ್ ಬರ್ತಿದೆ ಅಂದ್ರೆ ಹಾಗಾದ್ರೆ ನಾವು ಏರ್ಟೆಲ್ ಗೆ ಸರಿಯಾದ ವ್ಯಾಲ್ಯೂ ಕೊಡ್ತಾ ಇಲ್ಲ. ಸೊ ಏರ್ಟೆಲ್ ಅಲ್ಲೂ ಪೊಟೆನ್ಶಿಯಲ್ ಇದೆ ಅಂತ ಹೇಳಿ ಏರ್ಟೆಲ್ ನ ಷೇರುಗಳ ಬೆಲೆ ಕೂಡ ಜಾಸ್ತಿ ಆಗಬಹುದು. ಸ್ನೇಹಿತರೆ ನೋಡ್ತಾ ಇರಿ ಸ್ವಲ್ಪ. ಹೇಗೇನಾದ ಹೂಡಿಕೆ ಸಲಹೆ ಅಲ್ಲ, ಜಸ್ಟ್ ವಿಶ್ಲೇಷಣೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. 19 ದಿಗ್ಗಜ ಬ್ಯಾಂಕ್ಗಳ ಸಾಥ್, IPO ಹಿಂದೆ ಬಿಗ್ ಮೈಂಡ್ಸ್. ಸಾಕಷ್ಟು ಬ್ಯಾಕ್ ಗ್ರೌಂಡ್ ಕೆಲಸ ಇರುತ್ತೆ ಇಷ್ಟು ದೊಡ್ಡ IPO ತರಕ್ಕೆ. ಈಗ ಆಲ್ರೆಡಿ ಪ್ರೀ IPO ಪ್ಲೇಸ್ಮೆಂಟ್ ಕೆಲಸಗಳು ಜೋರಾಗಿ ನಡೀತಾ ಇವೆ. ಈ IPO ಪ್ರಾಸೆಸ್ ಅನ್ನ ಹ್ಯಾಂಡಲ್ ಮಾಡೋಕೆ ಜಿಯೋ ಭರ್ಜರಿ 19 ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ನ ಅಖಾಡಕ್ಕಿಳಿಸಿದೆ. ಇದನ್ನ ಮಾರ್ಕೆಟ್ ಭಾಷೆಯಲ್ಲಿ BRLM, ಬುಕ್ ರನ್ನಿಂಗ್ ಲೀಡ್ ಮ್ಯಾನೇಜರ್ಸ್ ಅಂತ ಕರೀತಾರೆ. ಯಾರ್ಯಾರಿದ್ದಾರೆ ಗೊತ್ತಾ? ಕೋಟಕ್ ಮಹೀಂದ್ರ ಕ್ಯಾಪಿಟಲ್, ಮಾರ್ಗನ್ ಸ್ಟ್ಯಾನ್ಲಿ, ಬೋಫಾ ಸೆಕ್ಯೂರಿಟೀಸ್, ಆಕ್ಸಿಸ್ ಕ್ಯಾಪಿಟಲ್, BNP ಪಾರಿಬಾಸ್, CLSA ಇಂಡಿಯಾ, DAM ಕ್ಯಾಪಿಟಲ್ ಮತ್ತು ಗೋಲ್ಡ್ಮನ್ ಸ್ಯಾಕ್ಸ್ ನಂತಹ ಜಾಗತಿಕ ದಿಗ್ಗಜರು, ಸಿಟಿ ಗ್ರೂಪ್, HSBC, ICICI ಸೆಕ್ಯೂರಿಟೀಸ್, SBI ಕ್ಯಾಪಿಟಲ್, HDFC ಬ್ಯಾಂಕ್, ಜೆಫ್ರೀಸ್ ಇಂಡಿಯಾ, JM ಫಿನಾನ್ಷಿಯಲ್, JP ಮಾರ್ಗನ್, UBS ಸೆಕ್ಯೂರಿಟೀಸ್ ಮತ್ತು 361 WAM ಬ್ಯಾಂಕ್ಗಳನ್ನು ಇದಕ್ಕಾಗಿ ಹೈರ್ ಮಾಡಲಾಗಿದೆ. ಈ 19 ಬ್ಯಾಂಕ್ ಮತ್ತು ಫಿನಾನ್ಷಿಯಲ್ ಸಂಸ್ಥೆಗಳು IPO ಪ್ರಾಸೆಸ್ ಸುಗಮವಾಗಿ ನಡೆಯೋಕೆ ಸಹಾಯ ಮಾಡಲಿವೆ. ಇಲ್ಲಿ ಗಮನಿಸಬೇಕಾಗಿರೋ ಮುಖ್ಯಾಂಶ ಏನು ಗೊತ್ತಾ? ಕೋಟಕ್ ಮಹೀಂದ್ರ ಕ್ಯಾಪಿಟಲ್ ಲೀಡ್ ಕೋಆರ್ಡಿನೇಟರ್ ಪಟ್ಟವನ್ನ ಗಳಿಸಿದೆ. ಈ ಮೆಗಾ IPOಗೆ ಕೋಟಕ್ ಕ್ಯಾಪ್ಟನ್ ಆಗಿ ಕೆಲಸ ಮಾಡುತ್ತೆ. ಹೊಸ ಪೀಳಿಗೆ ಕೈಗೆ ಪವರ್, ಜಿಯೋದ ಹೊಸ ಟೆಕ್ ಬ್ರಹ್ಮಾಸ್ತ್ರ. ಈ ಬಾರಿಯ ಸಭೆಯ ಮತ್ತೊಂದು ದೊಡ್ಡ ಹೈಲೈಟ್ ಅಂದ್ರೆ ಜಿಯೋ ಸಾಮ್ರಾಜ್ಯದ ಲೀಡರ್ಶಿಪ್ ಬದಲಾವಣೆ ಮತ್ತು ಭವಿಷ್ಯದ ಟೆಕ್ನಾಲಜಿ ಪ್ಲಾನ್ಸ್. ಮುಖೇಶ್ ಅಂಬಾನಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಜಿಯೋ IPO ಪ್ರಕ್ರಿಯೆಯನ್ನ ಅವರ ಮಕ್ಕಳಾದ ಆಕಾಶ್ ಅಂಬಾನಿ, ಇಶಾ ಅಂಬಾನಿ ಮತ್ತು ಅನಂತ್ ಅಂಬಾನಿ ಮುನ್ನಡೆಸ್ತಾರೆ ಅಂತ. ಜಾಗತಿಕ ಮಟ್ಟದಲ್ಲಿ ಭಾರತದ ಟೆಕ್ ಕಂಪನಿಗಳು ಕೂಡ ದೈತ್ಯವಾಗಿ ಬೆಳೆಯಬಲ್ಲವು ಅನ್ನೋದನ್ನ ಈ ಯುವ ಪಡೆ ಸಾಬೀತು ಮಾಡುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗಮನಿಸಿ ಸ್ನೇಹಿತರೆ, ಜಿಯೋ ಈಗ ಕೇವಲ ಸಿಮ್ ಕಾರ್ಡ್ ಮಾರಿ ಮೊಬೈಲಿಗೆ ಹಾಕೊಂಡು ಮಾತಾಡೋಕೆ ಯೂಸ್ ಮಾಡೋ ಟೆಲಿಕಾಂ ಕಂಪನಿಯಾಗಿ ಮಾತ್ರ ಉಳಿದಿಲ್ಲ. ಜಿಯೋ ಪ್ಲಾಟ್ಫಾರ್ಮ್ಸ್ ಇದು ಕಂಪನಿ, ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್. ಸಭೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಬಗ್ಗೆ ದೊಡ್ಡ ಮಟ್ಟದ ಘೋಷಣೆಗಳಾಗಿವೆ. ಜಿಯೋ ಟೆಲಿಫ್ರೇಮ್ ಅನ್ನೋ ಹೊಸ AI ಏಜೆಂಟ್ಗಳ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ. ಜಿಯೋ ಕಾಲ್ ಏಜೆಂಟ್ ಅನ್ನ ಕೂಡ ಘೋಷಣೆ ಮಾಡಿದೆ. ಇದಕ್ಕೂ ಮಿಗಿಲಾಗಿ ಜಾಮ್ನಗರ್ನಲ್ಲಿ ಬೃಹತ್ ಸಾವರಿನ್ AI ಬ್ಯಾಕ್ ಬೋನ್ ನಿರ್ಮಾಣ ಮಾಡ್ತಿದೆ. ಏನ್ ಗೊತ್ತಾ, ಇದು ಭಾರತದ ಡೇಟಾ ಭಾರತದಲ್ಲೇ ಉಳಿಬೇಕು, ನಮ್ಮದೇ ಆದ ಸ್ವಂತ AI ಸಿಸ್ಟಮ್, ಇಕೋಸಿಸ್ಟಮ್ ಇರಬೇಕು ಅನ್ನೋದು ಇದರ ಉದ್ದೇಶ. ಇದಕ್ಕಾಗಿ ಅಮೆರಿಕದ ಮೆಟಾ ಕಂಪನಿಯೊಂದಿಗೆ AI ಡೆವಲಪ್ ಮಾಡೋಕೆ 850 ಕೋಟಿ ಮೌಲ್ಯದ ಜಾಯಿಂಟ್ ವೆಂಚರ್ ಅನೌನ್ಸ್ ಮಾಡಿದೆ. ಗೂಗಲ್ ಜೊತೆ ಸೇರಿ ಡೇಟಾ ಸೆಂಟರ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಬಾಹ್ಯಾಕಾಶಕ್ಕೂ ಜಿಯೋ ಲಗ್ಗೆ ಇಡ್ತಾ ಇದೆ. ಲೋ ಅರ್ತ್ ಆರ್ಬಿಟ್ ಅಂದ್ರೆ ಲಿಯೋ ಸ್ಯಾಟಲೈಟ್ ನೆಟ್ವರ್ಕ್ ಮೂಲಕ ಉಪಗ್ರಹ ಆಧಾರಿತ ಇಂಟರ್ನೆಟ್ ಕೊಡುವ ಭರ್ಜರಿ ಯೋಜನೆಯನ್ನ ಆಕಾಶ್ ಅಂಬಾನಿ ಅನೌನ್ಸ್ ಮಾಡಿದ್ದಾರೆ. ಇದಕ್ಕಾಗಿ ಭಾರತದಲ್ಲೇ ಗ್ರೌಂಡ್ ಸ್ಟೇಷನ್ ಸ್ಥಾಪಿಸ್ತಾ ಇದ್ದಾರೆ. ಈ ಎಲ್ಲ ಬೃಹತ್ ಪ್ರಾಜೆಕ್ಟ್ಗಳಿಗೆ ಸಾವಿರಾರು ಕೋಟಿ ಹಣ ಬೇಕು. ಈ ಹಣವೇ ಈಗ IPO ಮೂಲಕ ಬರುತ್ತೆ. ಜೊತೆಗೆ ಯಾವುದೇ ದೊಡ್ಡ ಕಂಪನಿಗಳು ಈ ತರ ತಮ್ಮ ಉದ್ಯಮಗಳನ್ನ ಸಪರೇಟ್ ಮಾಡೋದರ ಮುಖ್ಯ ಉದ್ದೇಶ ಅವುಗಳ ಪೊಟೆನ್ಷಿಯಲ್ನ ಅಂದ್ರೆ ನಿಜವಾದ ವ್ಯಾಲ್ಯೂನ ಅನ್ಲಾಕ್ ಮಾಡೋದು. ಜಿಯೋ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆಗೆ ಕೂಡ್ಕೊಂಡಿದ್ದಾಗ ಇದುವರೆಗೂ ಅದರ ನಿಜವಾದ ಸಾಮರ್ಥ್ಯ ಅನಾವರಣ ಆಗಿರಲಿಲ್ಲ. ಟೆಲಿಕಾಂ ಕ್ಷೇತ್ರದಲ್ಲಿ ಜಿಯೋ ಮೇಜರ್ ಲೀಡರ್ ಆಗಿದ್ರೂ ಕೂಡ ಜನ ಕೇವಲ ಜಿಯೋ ಅಷ್ಟೇ ನೋಡಿ ರಿಲಯನ್ಸ್ ನಲ್ಲಿ ಹೂಡಿಕೆ ಮಾಡಕ್ಕಾಗ್ತಿರ್ಲಿಲ್ಲ. ಬರೀ ಜಿಯೋನ ಬೈ ಮಾಡೋಣ ಅಂದ್ರೆ ಆಪ್ಷನ್ ಇರ್ತಾ ಇರಲಿಲ್ಲ.
ಯಾಕಂದರೆ ಅದರೊಳಗಡೆ ಆಯಿಲ್, ಬೇರೆ ಉದ್ಯಮಗಳು ಕೂಡ ಸೇರ್ಕೊಂಡಿರ್ತಾ ಇದ್ವು. ತೈಲ ಮಾರ್ಕೆಟ್ನಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಅದರ ಏಟು ರಿಲಯನ್ಸ್ಗೂ ಬೀಳ್ತಾ ಇತ್ತು. ಹೀಗಾಗಿ ಜನ ಎಚ್ಚರಿಕೆಯಿಂದ ಹೂಡಿಕೆ ಮಾಡ್ತಿದ್ರು. ಆದ್ರೀಗ ಜಿಯೋನ ಸಪ್ರೇಟ್ ಮಾಡ್ತಿರೋದ್ರಿಂದ ಪ್ಯೂರ್ ಟೆಲಿಕಾಂ ಮತ್ತು ಟೆಕ್ನಾಲಜಿಕಲ್ ಪ್ಲೇ ಆಗಿ ಹೂಡಿಕೆದಾರರು ಜಿಯೋ ಪ್ಲಾಟ್ಫಾರ್ಮ್ ಶೇರ್ ಅನ್ನು ನೋಡಬಹುದು. ಸ್ನೇಹಿತರೆ, 50 ಕೋಟಿ ಗ್ರಾಹಕರನ್ನ ಹೊಂದಿದೆ ಜಿಯೋ ಟೆಲಿಕಾಂ. ಚೈನಾ ಮೊಬೈಲ್ ಬಿಟ್ರೆ ವಿಶ್ವದ 2ನೇ ಅತಿ ದೊಡ್ಡ ಟೆಲಿಕಾಂ ಕಂಪನಿ. ಹೀಗೆ ಸಪರೇಟ್ ಆಗಿದ್ರೆ ಇನ್ನಷ್ಟು ವೇಗವಾಗಿ ಬೆಳೆಯೋ ಸಾಧ್ಯತೆ ಇದೆ. ಜೊತೆಗೆ ರಿಲಯನ್ಸ್ಗೆ ತೈಲದ ಮೇಲೆ ಫ್ಯೂಚರ್ನಲ್ಲಿ ತುಂಬಾ ಡಿಪೆಂಡ್ ಆಗೋಕೆ ಆಸಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ 50-60% ಇನ್ಕಮ್ ತೈಲದಿಂದಲೇ ಬರ್ತಿದೆ ನಿಜ, ಆದರೆ ಇನ್ನು ಫ್ಯೂಚರ್ ಗ್ರೋತಲ್ಲಿ ಅವ್ರಿಗೆ ಅಷ್ಟೊಂದೇನು ಕಾಣಿಸ್ತಿಲ್ಲ ಅಲ್ಲಿ. ನೆನಪಿರಲಿ ಸ್ನೇಹಿತರೆ, 2024ರಲ್ಲಿ ದಶಕದಲ್ಲಿ ಮೊದಲ ಬಾರಿಗೆ ರಿಲಯನ್ಸ್ ಷೇರುದಾರರು ಲಾಸ್ ಅನುಭವಿಸಿದ್ರು. ರಿಲಯನ್ಸ್ ಷೇರು ತನ್ನ ಪೀಕ್ನಿಂದ 13-14% ಬಿದ್ದಿತ್ತು. ಹೀಗಾಗಿ ಶಾರ್ಟ್ ಟರ್ಮ್ನಲ್ಲಿ ತಮ್ಮ ಬಿಸ್ನೆಸ್ ಎನ್ವೈರನ್ಮೆಂಟ್ಗೆ ಪಾಸಿಟಿವಿಟಿ ತುಂಬಾ ಬೂಸ್ಟ್ ಕೊಡೋ ಅವಶ್ಯಕತೆ ಅಂಬಾನಿ ಅವ್ರಿಗೂ ಕೂಡ ಇದೆ. ಏರ್ಟೆಲ್ ಕೊಡ್ತಾ ಇದೆ ಫೈಟ್. ನಂಬರ್ 1 ಪಟ್ಟ ಉಳಿಸ್ಕೊಳ್ಳುತ್ತಾ ಜಿಯೋ. ಸ್ನೇಹಿತರೆ, ಜಿಯೋ ಮಾರ್ಕೆಟ್ ಲೀಡರ್ ಹೌದು ಬೈ ವಾಲ್ಯೂಮ್ ಟೆಲಿಕಾಂನಲ್ಲಿ, ಆದರೆ ಸೇಫ್ ಡಿಸ್ಟೆನ್ಸ್ ಅಲ್ಲೇನಿಲ್ಲ. 52.4 ಕೋಟಿ ಗ್ರಾಹಕರನ್ನ ಹೊಂದಿ ಜಿಯೋ ನಂಬರ್ 1 ಪ್ಲೇಸ್ ನಲ್ಲಿದೆ. ಸೆಕೆಂಡ್ ಇರೋ ಏರ್ಟೆಲ್ 37.3 ಕೋಟಿ ಗ್ರಾಹಕರು. ಜಿಯೋ ಸ್ಕ್ರಾಚ್ ಶುರು ಮಾಡಿ ಬಂದು ಸೀದಾ ಹೊಡ್ಕೊಂಡು ನಂಬರ್ 1 ಪ್ಲೇಸಿಗೆ ಹೋಗಿದ್ದಾರೆ. ಕಿಂಗ್ ಆಗಿದ್ದ ಏರ್ಟೆಲ್ ಅನ್ನ ಸೆಕೆಂಡ್ ಪ್ಲೇಸಿಗೆ ತಳ್ಳಿ. ಆದ್ರೆ ಆದಾಯದ ವಿಚಾರದಲ್ಲಿ ಟ್ವಿಸ್ಟ್ ಇದೆ. ಏರ್ಟೆಲ್ ಜಿಯೋಗೆ ಫೈಟ್ ಕೊಡ್ತಾ ಇದೆ ಇಲ್ಲಿ. ಗಮನಿಸಿ, 4ನೇ ಕ್ವಾರ್ಟರ್ನಲ್ಲಿ ಏರ್ಟೆಲ್ 39,566 ಕೋಟಿ ರೂಪಾಯಿ ಗಳಿಸಿದ್ರೆ ಜಿಯೋ 38,259 ಕೋಟಿ ರೂಪಾಯಿ ಗಳಿಸಿದೆ. ಅಂದ್ರೆ 1,300 ಕೋಟಿಯಷ್ಟು ವ್ಯತ್ಯಾಸ ಮಾತ್ರ ಉಳ್ಕೊಂಡಿರೋದು. ಅಂದ್ರೆ ಸುಮಾರು 1,300 ಕೋಟಿಯಷ್ಟು ನಂಬರ್ 1 ಕಂಪನಿ ಆಗಿದ್ರು ಏರ್ಟೆಲ್ಗಿಂತ ಜಿಯೋ ಸ್ವಲ್ಪ ಹಿಂದೆನೇ ಇದೆ. ಪ್ರಾಫಿಟ್ ಮಾರ್ಜಿನ್ ನಲ್ಲೂ ಕೂಡ ಏರ್ಟೆಲ್ಗಿಂತ ಜಿಯೋ ತುಂಬಾ ಹಿಂದೆ ಇದೆ. ಏರ್ಟೆಲ್ 57.8% ಎಬಿಟಾ ಮಾರ್ಜಿನ್ ಹೊಂದಿದ್ರೆ ಜಿಯೋ ಮಾರ್ಜಿನ್ 52.4% ಮಾತ್ರ ಇದೆ. ಇದೆಲ್ಲದರ ಸೀಕ್ರೆಟ್ ಇರೋದಲ್ಲಿ ಆರ್ಪುನಲ್ಲಿ. ಆರ್ಪು ಅಂದ್ರೆ ಏನು? ಆವರೇಜ್ ರೆವೆನ್ಯೂ ಪರ್ ಯೂಸರ್. ಪ್ರತಿಯೊಬ್ಬ ವ್ಯಕ್ತಿ ಎಷ್ಟು ದುಡ್ಡು ಖರ್ಚು ಮಾಡಿ ರೀಚಾರ್ಜ್ ಮಾಡಿಸ್ತಿದ್ದಾರೆ ಅಂತ. ಇಲ್ಲೂ ಏರ್ಟೆಲ್ ಬಹಳ ಮುಂದೆ ಇದೆ ಜಿಯೋಗಿಂತ. ಏರ್ಟೆಲ್ ಪ್ರತಿಯೊಬ್ಬ ಗ್ರಾಹಕನಿಂದ ಆವರೇಜ್ ಆಗಿ 257 ರೂಪಾಯಿ ಗಳಿಸ್ತಾ ಇದೆ. ಜಿಯೋದು 214 ರೂಪಾಯಿ ಮಾತ್ರ ಇದೆ. ಅದರ ಅರ್ಥ ಏನು? ಜಿಯೋ ಬಂದು ಹೊಡ್ಕೊಂಡು ಹೋಗಿ ನಂಬರ್ 1 ಪ್ಲೇಸಿಗೆ ಹೋದ್ರು ಪ್ರೀಮಿಯಂ ಗ್ರಾಹಕರನ್ನ ಹೊಂದಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಹಾಗಂತ ಜಿಯೋ ಬಳಕೆದಾರರೆಲ್ಲ ಪ್ರೀಮಿಯಂ ಅಲ್ಲ, ಏರ್ಟೆಲ್ನ ಎಲ್ಲ ಬಳಕೆದಾರರು ಪ್ರೀಮಿಯಂ ಅಂತ ಅಲ್ಲ. ಆದರೆ ಪ್ರೀಮಿಯಂ ಬಳಕೆದಾರರಲ್ಲಿ ಹೆಚ್ಚಿನವರು, ಜಾಸ್ತಿ ದುಡ್ಡು ಖರ್ಚು ಮಾಡೋರು ಏರ್ಟೆಲ್ನಲ್ಲಿ ಜಾಸ್ತಿ ಇದ್ದಾರೆ, ಅವರೆಲ್ಲ ಅಲ್ಲಿದ್ದಾರೆ ಹೆಚ್ಚು ಅನ್ನೋ ಮೆಸೇಜ್ ಇಲ್ಲಿ ಸಿಗುತ್ತೆ. ಹೀಗಾಗಿ ಜಿಯೋ ತನ್ನ ಮಾರ್ಕೆಟನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ, 5Gಯನ್ನು ಇನ್ನಷ್ಟು ಅಗ್ರೆಸಿವ್ ಆಗಿ ವಿಸ್ತರಿಸೋಕೆ ಮತ್ತು ಹೊಸ AI ಮತ್ತು ಸ್ಯಾಟಲೈಟ್ ಪ್ರಾಜೆಕ್ಟ್ಸ್ಗೆ ಈ IPOದ ಅವಶ್ಯಕತೆ ಇತ್ತು. ಟೆಲಿಕಾಂನಲ್ಲಿ ಯಾವತ್ತೂ ಕೂಡ ಕಾಂಪಿಟೇಟಿವ್ ಎಡ್ಜ್ ಕಾಯ್ದುಕೊಳ್ಳಲೇಬೇಕಾಗತ್ತೆ. ಟೆಕ್ನಾಲಜಿಕಲಿ ಹಿಂದೆ ಬೀಳಕ್ಕೆ ಅವಕಾಶನೇ ಇಲ್ಲ. ಸಿಕ್ಕಾಪಟ್ಟೆ ದುಡ್ಡು ಸುರಿತಾನೆ ಇರಬೇಕಾಗತ್ತೆ. ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಪ್ಗ್ರೇಡ್ ಮಾಡ್ತಾನೆ ಇರಬೇಕಾಗತ್ತೆ. ಸ್ನೇಹಿತರೆ, ಜಾಗತಿಕ ಹಣಕಾಸು ಸಂಸ್ಥೆ ಜೆಫ್ರಿಸ್ ರಿಪೋರ್ಟ್ ಪ್ರಕಾರ IPO ನಂತರ 3 ವರ್ಷಗಳಲ್ಲಿ ಜಿಯೋ ಆದಾಯ ಮತ್ತು ಲಾಭ ವರ್ಷಕ್ಕೆ 18-26% ಏರಿಕೆಯಾಗುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ಆರ್ಪು ಕೂಡ 230 ರೂಪಾಯಿಗೆ ಬೇಗ ರೀಚ್ ಆಗಬಹುದು ಅನ್ನೋ ಅಂದಾಜು ಮಾಡಿದ್ದಾರೆ. ಒಟ್ಟಿನಲ್ಲಿ ಬೃಹತ್ IPOಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಷೇರು ಬೆಲೆ ಅಂದ್ರೆ ಪ್ರೈಸ್ ಬ್ಯಾಂಡ್ ಹಾಗೂ ವಿತರಣೆಯ ದಿನಾಂಕ ಎಲ್ಲ ನಿಗದಿಯಾಗುತ್ತೆ. ಇಡೀ ಜಾಗತಿಕ ಮಾರುಕಟ್ಟೆ ಭಾರತದ ಈ ಡೆವಲಪ್ಮೆಂಟ್ ಕಡೆಗೆ ನೋಡ್ತಾ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಈ ಕ್ಷಣಕ್ಕೆ ಲಭ್ಯವಿರೋ ಎಲ್ಲ ಮಾಹಿತಿ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನು ನಾವು ಡೀಟೇಲ್ ಆಗಿ ಮಾಡಿದೀವಿ ಸ್ನೇಹಿತರೆ. ಸ್ವಲ್ಪ ಲಾಂಗ್ ವಿಡಿಯೋ, ಬಟ್ ಅವಶ್ಯಕತೆ ಇತ್ತು. ಏನಾದ್ರು ಡೌಟ್ಸ್ ಇದ್ರೆ ವಿಡಿಯೋನ ಇನ್ನೊಂದ್ಸಲಿ ನೋಡಿ, ಪ್ರತಿಯೊಬ್ಬರಿಗೂ ಆಸಕ್ತರಿಗೆ ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ತಂಡದ ರಿಸರ್ಚ್ ಕೂಡ ಅವಾಗ ಸಾರ್ಥಕ ಆಗುತ್ತೆ. ಅವಶ್ಯಕತೆಯವರು, ಯೂಸ್ ಆಗೋರು ಇದನ್ನು ನೋಡಿದ್ರೆ. ಜೊತೆಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ, ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ಫಿಕ್ಸೆಡ್ ಡೆಪಾಸಿಟ್ ಬುಕ್ ಮಾಡೋ ಆಸಕ್ತಿ ಯಾರಿಗಾದ್ರೂ ಇದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಮಿಸ್ ಇಲ್ಲದೆ ಓಪನ್ ಮಾಡಿ ಸ್ಟೇಬಲ್ ಮನಿ ಆ್ಯಪ್ ಅನ್ನ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಂಡು ಭಾರತದ ಎಲ್ಲ ಬ್ಯಾಂಕ್ಗಳ 200+ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಅನ್ನ ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ಗಳಲ್ಲಿ ನೀವು FD ಅನ್ನ ಲಾಕ್ ಮಾಡ್ಕೋಬಹುದು. ರೈಟ್ ನಾವು 8.5% ತನಕನೂ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕ್ಗಳಿದಾವೆ, ಭಾರತದ ಬ್ಯಾಂಕ್ಗಳಿದಾವೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.